ಓಂ ಶಿರಡಿವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಓಂ ಸಾಯಿರಾಮ್. ನಮಸ್ತೆ ಸ್ನೇಹಿತರೆ, ಬೆಳಗಿನ ಶುಭೋದಯಗಳು. ಸ್ನೇಹಿತರೆ, ಈ ಲೋಕದಲ್ಲಷ್ಟೇ ಅಲ್ಲ, ಅದು ಯಾವುದೇ ಲೋಕ ಇರಲಿ, ಆ ಲೋಕದಲ್ಲಿ ಗುರುವಿನ ಅಂದರೆ ಸಂತ ಸದ್ಗುರುವಿನ, ಸತ್ಯವಾದ ಗುರುವಿನ ಸರಿಸಮಾನರು ಯಾರೂ ಇಲ್ಲ. ಸತ್ಯವಾದ ಸಂತ ಸದ್ಗುರುವಿನ ಆಜ್ಞೆಯನ್ನ ಹಾಗೆ ಅವರ ಚರಣ ಸೇವೆಯಲ್ಲಿ ನಿರತರಾದವರನ್ನ ಕಾಲ ಮತ್ತು ಮೃತ್ಯು ಕೂಡ ಏನು ಮಾಡಲಾರದು. ಅಂದರೆ ಗುರುವಿನ ಶರಣದಲ್ಲಿ ನಂಬಿಕೆ ಇಟ್ಟು ಯಾರು ಅವರನ್ನು ಸೇವೆ ಮಾಡ್ತಾ ಇರ್ತಾರೋ, ಸೇವಿಸ್ತಾ ಇರ್ತಾರೋ, ಅವರನ್ನು ಕೂಡ ಆ ಮೃತ್ಯುವು ಕೂಡ, ಕಾಲವು ಕೂಡ ಮುಟ್ಟಲಾರದು ಅನ್ನೋದು ಅರ್ಥ ಆಗಿರುತ್ತೆ ಸ್ನೇಹಿತರೆ. ಗುರು ಶಿಷ್ಯರ ನಿಜವಾದ ಪ್ರೇಮವನ್ನು, ಬಾಂಧವ್ಯವನ್ನು ಇದು ತಿಳಿಸುತ್ತೆ. ಹಾಗೆ ಗುರು ಶರಣದ ಮಹಿಮೆ ಇದು ಕೂಡ ಆಗಿರುತ್ತೆ. ಹಾಗೆ ಗ್ರಂಥಗಳು ಹೇಳ್ತವೆ, ಮೃತ್ಯುವಿನ ನಿಯಮವನ್ನು ಸ್ವಯಂ ಆ ದೇವರು ಕೂಡ ಬದಲಾಯಿಸಲು ಸಾಧ್ಯವಿಲ್ಲ ಅಂತ ಹೇಳಿ. ಆದರೆ ಈ ಬ್ರಹ್ಮಾಂಡದಲ್ಲಿ ಒಂದೇ ಒಂದು ಅಂತಹ ಶಕ್ತಿ ಇದೆ, ಅಂದರೆ ಮೃತ್ಯುವನ್ನು ಹಾಗೆ ಸಮಯವನ್ನು ತಡೆಯುತ್ತೆ. ಅಂತಹ ಶಕ್ತಿ ಯಾವುದಂದರೆ ಅದು ಗುರುಶಕ್ತಿ. ತನ್ನ ಶಿಷ್ಯನ, ತನ್ನ ಭಕ್ತನ ತಲೆಯ ಮೇಲೆ ಆ ಗುರುವಿನ ಆಶೀರ್ವಾದದ ಕೈ ಇದೆ ಅಂದರೆ ಅಲ್ಲಿ ಯಮನೂ ಕೂಡ ಒಂದು ಕ್ಷಣ ಏನೂ ಮಾಡಲು ಸಾಧ್ಯವಿಲ್ಲ. ಅಂದರೆ ಆ ಶಿಷ್ಯನನ್ನು, ಆ ಭಕ್ತನನ್ನು ಮುಟ್ಟಲು ಸಾಧ್ಯವಿಲ್ಲ. ಅಂತಹ ಶಕ್ತಿ ಇರೋದು ಕೇವಲ ಪೂರ್ಣ ಸಂತ ಸದ್ಗುರುವಿನಲ್ಲಿ ಮಾತ್ರ. ಈ ಘಟನೆ ಕೇಳಿ ಖಂಡಿತ ನಿಮ್ಮ ಜೀವನದಲ್ಲೂ ಬಾಬಾರವರ ಪವಾಡ ಚಮತ್ಕಾರ ಈ ರೀತಿಯ ಒಂದು ಅನುಭವ ಖಂಡಿತ ತಂದಿದೆ. ಸ್ನೇಹಿತರೆ, ಒಮ್ಮೆ ಬಾಬಾ ಭಕ್ತರು ಬಾಬಾ ಅವರ ಹೆಸರಲ್ಲಿ ಅವರ ಇಚ್ಛೆಯ ಅನುಸಾರ ಭಿಕ್ಷಾಟನೆ ಮಾಡಲು ಹೋಗ್ತಾರೆ. ಪ್ರತಿ ಮನೆಯ ಬಾಗಿಲಿಗೂ ಹೋಗಿ ವಿನಮ್ರ ಭಾವದಿಂದ ಸಬ್ಕಾ ಮಾಲಿಕ್ ಏಕ್ ಹೈ ಅಂತ ಹೇಳಿ ಬಾಬಾರವರ ಸ್ಮರಣೆ ಮಾಡ್ತಾ ಆ ಮನೆಯವರನ್ನು ಕೂಗಿ ಭಿಕ್ಷೆಯನ್ನು ಕೇಳ್ತಾ ಇರ್ತಾರೆ. ಭಿಕ್ಷೆ ಬೇಡ್ತಾ ಆ ವ್ಯಕ್ತಿ ಎಷ್ಟು ದೂರ ಹೋಗ್ತಾರೆ ಅಂದರೆ ಆ ಊರಿನ ಹೊರವಲಯದಲ್ಲಿ ಒಂದು ಮನೆ ಇರುತ್ತೆ, ಆ ಮನೆಗೆ ಹೋಗ್ತಾರೆ. ಆ ಮನೆಯ ವ್ಯಕ್ತಿ ಕ್ರೂರತೆ ತುಂಬಿದ ದುಷ್ಟ ಗುಣಗಳಿಂದ, ದುಷ್ಟ ಶಕ್ತಿಗಳ ಆವಾಹನೆಯನ್ನು ಮಾಡಿಕೊಂಡು, ತನ್ನ ಶಕ್ತಿಗಳನ್ನು ಸಿದ್ಧಿ ಮಾಡಿಕೊಂಡು ನಾನೇ ದೇವರು ಅಂತ ಹೇಳಿ ಮೆರಿತಾ ಇದ್ದ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಆತ ಏನೇ ಆ ಊರಿನವರಿಗೆ ಶಾಪ ಕೊಡಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಒಟ್ಟಾರೆಯಾಗಿ ಅದು ನಡೀತಿತ್ತು. ಅಷ್ಟೊಂದು ಶಕ್ತಿಗಳನ್ನು ಅವನು ಸಿದ್ಧಿ ಮಾಡಿಕೊಂಡಿದ್ದ. ಈತ ಅವರ ಮನೆಯ ಬಾಗಿಲಿಗೆ ಹೋಗಿ ಸಬ್ಕಾ ಮಾಲಿಕ್ ಏಕ್ ಹೈ, ಓಂ ಸಾಯಿರಾಮ್ ಅಂತ ಹೇಳಿ ಭಿಕ್ಷೆಯನ್ನು ಕೇಳಿದಾಗ ಆ ವ್ಯಕ್ತಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ. ಬಾಗಿಲು ತೆಗೆದೋನೆ, ಯಾರದು ನನ್ನ ಮನೆಯ ಬಾಗಿಲು ನಿಂತು ಯಾವುದೋ ಒಂದು ಗುರುವಿನ ಹೆಸರನ್ನು ಹೇಳಿ ಭಿಕ್ಷೆ ಬೇಡಲಿಕ್ಕೆ ಬಂದಿರೋದು, ಇಲ್ಲಿ ನಾನೇ ಎಲ್ಲ, ನನ್ನಿಂದಲೇ ಎಲ್ಲ ಅನ್ನೋ ರೀತಿಯಲ್ಲಿ, ನನ್ನ ಶಕ್ತಿ ಮುಂದೆ ಯಾವ ಶಕ್ತಿನೂ ಇಲ್ಲ, ನಿನಗೆ ಶಾಪ ಕೊಡ್ತೀನಿ, ನೀನು ಬೆಳಗಾಗೋದ್ರೊಳಗೆ ಸತ್ತು ಹೋಗಬೇಕು, ಇದೇ ನನ್ನ ಶಾಪ, ನನ್ನ ಶಾಪದಿಂದ ನಿನಗೆ ಯಾವತ್ತಿಗೂ ಕೂಡ ವಿಮುಕ್ತಿ ಸಿಗೋದಿಲ್ಲ, ನನ್ನ ಶಾಪವನ್ನು ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅನ್ನೋ ರೀತಿಯಲ್ಲಿ ಶಾಪ ಕೊಟ್ಬಿಡ್ತಾನೆ. ಆ ಒಂದು ಭಕ್ತನಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ಅಯ್ಯೋ, ನನ್ನ ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಎಂತಹ ಶಾಪ ಸಿಗುತ್ತೆ ಅಂತೇಳಿ ನಾನು ಅಂದ್ಕೊಂಡಿದ್ದಿಲ್ಲ, ನನ್ನ ಜೀವನ ಇವತ್ತಿನಿಂದ ಶುರುವಾಯಿತು ಅಂತ ಹೇಳಿ ನಾನು ಬಾಬಾರವರ ಆಜ್ಞೆಯ ಮೇರೆಗೆ ಈ ಊರಿಗೆ ಬಂದಿದ್ದೆ, ಆದರೆ ನನ್ನ ಜೀವನ ಇವತ್ತೇ ಅಂತ್ಯ ಆಗುತ್ತೆ ಅಂತೇಳಿ ನನಗೆ ಗೊತ್ತಾಗಲೇ ಇಲ್ಲ. ಆದರೆ ಅಂದರೆ ಪೂರ್ಣವಾದ ಸಂತ ಸದ್ಗುರುವಿಗೂ ಅದು ಗೊತ್ತಾಗಲಿಲ್ವಾ, ಬಾಬಾರವರಿಗೂ ಗೊತ್ತಾಗಲಿಲ್ವಾ, ಇಲ್ಲ ಗೊತ್ತಿದ್ದೇ ನನ್ನನ್ನು ಇಲ್ಲಿ ಕಳಿಸಿದ್ರಾ, ಏನಿದರ ಮರ್ಮ ಅಂಥೇಳಿ ಅವನಿಗೆ ಗೊತ್ತೇ ಆಗೋದಿಲ್ಲ. ದಾರಿ ತುಂಬ ಚರ್ಚೆ ಮಾಡ್ತಾ ಬರ್ತಾನೆ ಇರ್ತಾನೆ. ಭಾರವಾದ ಹೆಜ್ಜೆಗಳನ್ನು ಹಾಕ್ತಾ ಅಂತೂ ಇಂತೂ ಬಾಬಾರವರ ಬಳಿ ಬರ್ತಾನೆ. ಬಂದವನೇ ದೇಹದ ಆಯಾಸದಿಂದಲ್ಲ, ಮನದ ಆಯಾಸದಿಂದ ಒಂದು ಮೂಲೆಯಲ್ಲಿ ಕೂತ್ಕೊಳ್ತಾನೆ. ಬಾಬಾರವರು ಒಳಗೆ ಬರ್ತಾರೆ. ಆ ಭಕ್ತನನ್ನು ಕೂಗಿ ಕರೀತಾರೆ. ಕರೆದು, ಬಾ, ಇವತ್ತು ಭಿಕ್ಷೆಯಲ್ಲಿ ಏನು ತಂದಿದೆಯಾ ಅಂಥೇಳಿ ಕೇಳ್ತಾರೆ. ಆಗ ಆತ ಭಾರದ ಧ್ವನಿಯಿಂದ, ಬಾಬಾ, ಇವತ್ತು ಭಿಕ್ಷೆಯಲ್ಲಿ ನನ್ನ ಸಾವನ್ನೇ ನಾನು ತಂದಿದ್ದೀನಿ ಅಂತ ಹೇಳ್ತಾನೆ. ಆಗ ವಿಸ್ತಾರವಾಗಿ ಹೇಳ್ತಾನೆ, ಬಾಬಾ, ಹೀಗೆ ನಾನು ಒಂದು ಊರಿಗೆ ಭಿಕ್ಷೆಗೆ ಹೋಗಿದ್ನಲ್ಲ, ಆ ಊರ ಕೊನೆಯ ಮನೆಗೂ ಕೂಡ ನಾನು ಭಿಕ್ಷೆಗೆ ಹೋಗಿದ್ದೆ. ಅಲ್ಲಿ ಒಬ್ಬ ತಾಂತ್ರಿಕ ವ್ಯಕ್ತಿ ಇದ್ದ. ಅವನು ಅನೇಕ ರೀತಿಯ ಶಕ್ತಿಗಳನ್ನು ಸಿದ್ಧಿ ಮಾಡ್ಕೊಂಡಿದ್ದಾನೆ. ಅವನು ಕೊಟ್ಟ ಶಾಪ ಆಗಲಿ ವರ ಆಗಲಿ ಯಾವತ್ತಿಗೂ ಕೂಡ ವ್ಯರ್ಥ ಆಗಿಲ್ಲ ಬಾಬಾ. ನನಗೂ ಕೂಡ ಆತ ನೀನು ಬೆಳಗಾಗೋದ್ರೊಳಗೆ ಸಾಯ್ತೀಯಾ ಅಂತ ಹೇಳಿ ಶಾಪವನ್ನು ಕೊಟ್ಟು ಕಳಿಸಿದ್ದಾನೆ ಅಂತ ಹೇಳಿ ಆ ಭಕ್ತ ವಿನಮ್ರವಾಗಿ ಮೆಲುಧ್ವನಿಯಲ್ಲಿ ಬಾಬಾರವರ ಎದುರಿಗೆ ಹೇಳ್ತಾನೆ. ಬಾಬಾ ಆಗ ಜೋರಾಗಿ ನಗ್ತಾ ಹೇಳ್ತಾರೆ, ಹೌದಾ, ನೀನು ಇವತ್ತು ಭಿಕ್ಷೆಯಲ್ಲಿ ನಿನ್ನ ಸಾವನ್ನೇ ತಂದಿದೀಯಾ, ಸರಿ ಬಿಡು, ಈಗ ಹೋಗಿ ನಿನಗೆ ತುಂಬ ಹೊಟ್ಟೆ ಹಸ್ತಿದೆ, ಊಟ ಮಾಡು ಅಂತ ಹೇಳ್ತಾರೆ. ಈಗ ಇನ್ನೂ ಆಶ್ಚರ್ಯ ಪಡುವ ಸರದಿ ಆ ಶಿಷ್ಯನದಾಗಿರುತ್ತೆ. ಇದೇನು ಬಾಬಾ ಹೀಗೆ ಹೇಳಿಬಿಟ್ರಲ್ಲ ಅಂತ ಹೇಳಿ.
ಬಾಬಾ, ನಾನೊಂದು ಶಾಪವನ್ನು ಹೊತ್ತು ಬಂದಿದ್ದೀನಿ. ಬೆಳಗ್ಗೆ ಅನ್ನೋದಕ್ಕೆ ನಾನು ಇರೋದಿಲ್ಲ, ಸಾಯ್ತೀನಿ. ಈ ವಿಚಾರ ಕೇಳಿದಾಗಿಂದ ನನ್ನ ಗಂಟಲಲ್ಲಿ ಒಂದು ಹನಿ ನೀರು ಕೂಡ ಇಳಿತಾ ಇಲ್ಲ. ಇನ್ನು ಅದರಲ್ಲಿ ಊಟ ಮಾಡೋದೇನಿದೆ ಬಾಬಾ ಅಂತ ಹೇಳ್ತಾನೆ. ಹಾಗೆ ಬಾಬಾ ನಗ್ತಾ ಅಲ್ಲಿಂದ ಹೋಗ್ತಾರೆ. ಹಾಗೆ ಬಾಬಾ ಮಲಗಿರ್ತಾರೆ. ಆ ಸಮಯದಲ್ಲಿ ಆ ಶಿಷ್ಯ ಅಲ್ಲಿ ಓಡಾಡ್ತಾ ಇರ್ತಾನೆ. ಅವನನ್ನು ಕರೆದು, ಬಾಯಿಲಿ ಇವತ್ತು ನೀನು ನನ್ನ ಪಾದ ಸೇವೆಯನ್ನು ಮಾಡು, ಅಂದರೆ ಕಾಲುಗಳನ್ನು ಒತ್ತು ಅಂತಾರೆ. ಆ ಶಿಷ್ಯನಿಗೆ ಒಂದು ರೀತಿಯ ಆನಂದನೇ ಆಗತ್ತೆ. ನನ್ನ ಜೀವನದ ಕೊನೆಯ ಕ್ಷಣಗಳಲ್ಲಾದರೂ ಆ ಗುರುವಿನ ಪಾದ ಒತ್ತುವ ಸೇವೆ ನನ್ನದಾಯ್ತಲ್ಲ ಅನ್ನೋ ರೀತಿಲಿ ಗುರುವಿನ ಪಾದಗಳನ್ನು ಒತ್ತುತ್ತಾ ಇರ್ತಾನೆ. ಬಾಬಾ ನಿದ್ದೆ ಮಾಡುವ ಮೊದಲು ಆ ಶಿಷ್ಯನಿಗೆ ಒಂದು ಮಾತನ್ನು ಹೇಳ್ತಾರೆ. ಶಿಷ್ಯನೇ, ಒಂದು ಮಾತನ್ನು ನೆನ್ಪಿಡು ಮಗು. ಇವತ್ತು ರಾತ್ರಿ ಯಾರು ಏನೇ ಮಾಡಿದ್ರು, ಕರೆದ್ರು, ಕೂಗಿದ್ರು, ಏನೇ ಆದರೂ ನೀನು ನನ್ನ ಚರಣವನ್ನು ಬಿಟ್ಟು ಎಲ್ಲಿಗೂ ಹೋಗಬಾರ್ದು, ಒಂದು ಸ್ವಲ್ಪ ಕೊಂಚವೂ ಕೂಡ ಕದಲಬಾರ್ದು. ಈ ಮಾತನ್ನು ನೆನ್ಪಿಡು ಅಂತ ಹೇಳಿ ಆತನಿಗೆ ಹೇಳ್ತಾರೆ. 3 ಬಾರಿ ನನಗೆ ಮಾತು ಕೊಡು, ನೀನು ಕೊಂಚವೂ ಕೂಡ, ಒಂದು ಕ್ಷಣವೂ ಕೂಡ ನನ್ನ ಪಾದಗಳನ್ನು ಬಿಟ್ಟು ಅಗಲೋದಿಲ್ಲ ಅಂತ ಹೇಳಿ. ಸರಿ ಅಂಥೇಳಿ ಆ ಶಿಷ್ಯನು ಬಾಬಾರವರ ಕೈ ಮೇಲೆ ಕೈಯನ್ನಿಟ್ಟು ವಚನ ಕೊಡ್ತಾನೆ. ಹಾಗೆ ನಂತರ ಕಾಲುಗಳನ್ನು ಒತ್ತಲಿಕ್ಕೆ ಶುರು ಮಾಡ್ತಾನೆ. ಬಾಬಾರವರು ಕಣ್ಮುಚ್ಚಿ ಮಲಗ್ತಾರೆ. ಆ ಭಕ್ತನು ಕೂಡ ಅಷ್ಟೇ ವಿನಮ್ರವಾಗಿ ನಿಷ್ಠೆಯಿಂದ ಬಾಬಾರವರ ಪಾದಗಳನ್ನು ಅವರ ನಾಮಸ್ಮರಣೆ ಮಾಡ್ತಾ ಒತ್ತುತ್ತಾ ಇರ್ತಾನೆ. ರಾತ್ರಿಯ ಮೊದಲ ಪ್ರಹಾರ ಶುರುವಾಗತ್ತೆ. ಆ ತಾಂತ್ರಿಕ ಮಾಂತ್ರಿಕ ವ್ಯಕ್ತಿ ತನ್ನ ಮೊದಲನೆಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಒಂದು ಸುಂದರವಾದ ಕನ್ಯೆ ಕೈ ತುಂಬ ತಟ್ಟೆಯಲ್ಲಿ ವಜ್ರ, ವೈಡೂರ್ಯ, ಬಂಗಾರವನ್ನು ಹಿಡಿದು ಬಾಗಿಲಲ್ಲಿ ನಿಂತು, ಮಗು ಬಾಯಿಲ್ಲಿ ಈ ವಜ್ರ, ವೈಡೂರ್ಯ ಎಲ್ಲವನ್ನು ನಿನಗಾಗಿ ತಂದಿದ್ದೀನಿ, ತಗೋ ಅಂತ ಹೇಳ್ತಾಳೆ. ಆಗ ಆ ಶಿಷ್ಯ ಹೇಳ್ತಾನೆ, ನನಗ್ಯಾಕೆ ಈ ಒಡವೆ? ನಾಳೆ ಬೆಳಗ್ಗೆ ನಾನು ಎಷ್ಟೊತ್ತಿದ್ರೂ ಸತ್ತು ಹೋಗ್ಬಿಡ್ತೀನಿ, ನನಗದ್ರ ಮೋಹ ಇಲ್ಲ. ನೀವು ಅದನ್ನು ನನಗೇ ಕೊಡಬೇಕು ಅಂತೇಳಿ ಬಂದಿದ್ದರೆ ಅದನ್ನು ಒಳಗೆ ಬಂದು ಕೊಡಿ. ನಾನು ನನ್ನ ಗುರುವಿನ ಪಾದಗಳನ್ನು ಎಂದಿಗೂ ಕೂಡ ಬಿಟ್ಟು ಬರೋದಿಲ್ಲ. ನಾನು ಅವರಿಗೆ ಮಾತು ಕೊಟ್ಟಿದ್ದೀನಿ. ಹಾಗಾಗಿ ಅದನ್ನು ಒಳಗೆ ತಂದು ನೀವು ಕೊಡಿ, ಅದನ್ನು ನಾನು ನನ್ನ ಗುರುವಿಗೆ ಅರ್ಪಿಸ್ತೀನಿ ಅಂತ ಹೇಳಿ ಆ ಭಕ್ತ ಹೇಳ್ತಾನೆ. ಆಗ ಅವಳು ತುಂಬ ರೀತಿಲಿ ಅವನ ಮನಸ್ಸನ್ನು ಚಂಚಲಗೊಳಿಸಿ ಅವನು ಆ ಗುರುವಿನ ಪಾದ ಬಿಡುವ ಹಾಗೆ ಪ್ರೇರಣೆ ನೀಡ್ತಾಳೆ. ಆದರೂ ಕೂಡ ಅವನು ಯಾವುದೇ ಕಾರಣಕ್ಕೂ ತಾನು ಗುರುವಿಗೆ ಕೊಟ್ಟ ಮಾತನ್ನು ಮೀರೋದಿಲ್ಲ. ಅಲ್ಲಿಗೆ ರಾತ್ರಿಯ 1 ಪ್ರಹರ ಮುಗ್ದು ಹೋಗುತ್ತೆ. 2ನೆಯ ಅಂದರೆ ಮಧ್ಯರಾತ್ರಿಯ 2ನೆಯ ಪ್ರಹಾರ ಶುರುವಾಗುತ್ತೆ. ಆಗ ಆ ತಾಂತ್ರಿಕ ಮಾಂತ್ರಿಕ ವ್ಯಕ್ತಿ ತನ್ನ ಇನ್ನೊಂದು ಅಸ್ತ್ರವನ್ನು ಈ ಒಂದು ಶಿಷ್ಯನ ಮೇಲೆ ಪ್ರಯೋಗ ಮಾಡ್ತಾನೆ. ಈ ಸಾರಿ ಆ ಶಿಷ್ಯನ ತಾಯಿಯ ರೂಪದಲ್ಲಿ ಅವನ ಸಾವು ಆ ಕೋಣೆಯ ಬಾಗಿಲು ಬಳಿ ನಿಂತಿತ್ತು. ಅದು ಅವನ ತಾಯಿಯ ರೂಪವಾಗಿತ್ತು. ಮಗನೇ, ನಾನು ನಿನ್ನನ್ನು ನೋಡಲು ಬಹಳ ದೂರದಿಂದ ನಡೆದು ಬಂದಿದ್ದೀನಿ. ಬಾ, ನನ್ನ ಬಳಿ ಬಾ, ನನ್ನನ್ನು ಅಪ್ಕೊಳ್ಳು ಬಾ, ನನಗೆ ನಿನ್ನನ್ನು ತಪ್ಕೊಳ್ಳುವ ಆಸೆ ಆಗಿದೆ, ಬಾ ಮಗುವೆ ಅಂತ ಹೇಳಿ ತಾಯಿ ಕರೀತಾಳೆ. ಆ ಶಿಷ್ಯನಿಗೆ ಇನ್ನೂ ಒಂದು ರೀತಿಯ ಆನಂದ ಆಗುತ್ತೆ. ಓ, ಹೋಗಲಿ ಆ ಕಡೆ, ನನ್ನ ಕೊನೆಯ ಆಸೆ ಅನ್ನೋ ಹಾಗೆ ನನ್ನ ಸಾವಿಗಿಂತ ಮೊದಲು ನನ್ನ ಅಮ್ಮನ ನೋಡುವ ಆಸೆ ಆಗಿತ್ತು, ಅದು ಕೂಡ ಈಗ ಪೂರ್ಣಗೊಳ್ಳಿತು. ಹಾಗೆ ಅವನಿಗೆ ಅಮ್ಮನ ಬಳಿ ಹೋಗಬೇಕು ಅಂತೇಳಿ ಅನಿಸುತ್ತೆ. ಆದರೆ ಬಾಬಾರವರಿಗೆ ಕೊಟ್ಟ ವಚನ ಮತ್ತೆ ನೆನಪಿಗೆ ಬರುತ್ತೆ. ಅಮ್ಮ, ನೀನು ನನ್ನನ್ನು ನೋಡಲು ಅಷ್ಟು ದೂರದಿಂದ ಬಂದಿದೆಯಾ ಅಂದರೆ ಈ ಹೊಸಿಲು ದಾಟಿ ಒಳಗೆ ಬರಲ್ವಾ? ಬಾರಮ್ಮ, ನನ್ನ ಬಳಿ ಬಾ. ನಾನು ನನ್ನ ಗುರುವಿಗೆ ವಚನ ಕೊಟ್ಟಿದ್ದೀನಿ, ಅವರ ಪಾದಗಳನ್ನು ಬಿಟ್ಟು ನಾನು ಎಲ್ಲಿಗೂ ಒಂದು ಕ್ಷಣನೂ ಕೂಡ ಹೋಗೋದಿಲ್ಲ ಅಂತೇಳಿ. ಹಾಗಾಗಿ ನೀನೇ ಬಾರಮ್ಮ ಅಂತೇಳಿ ಅಮ್ಮನನ್ನು ಕೂಗ್ತಾನೆ. ಆ ಮಾಯಾರೂಪಿ ತಾಯಿಯ ಸ್ವರೂಪದಲ್ಲಿದ್ದ ಆ ಅಮ್ಮನು ಕೂಡ ಅಲ್ಲಿಂದ ಹಿಂತಿರುಗ್ತಾಳೆ. ಈಗ ರಾತ್ರಿಯ 3ನೇ ಪ್ರಹಾರ ಅಂದರೆ ಅತ್ಯಂತ ಭಯಾನಕ ಪ್ರಹಾರ ಶುರುವಾಗುತ್ತೆ. ಈ ಬಾರಿ ಆ ತಾಂತ್ರಿಕ ಸಾಕ್ಷಾತ್ ಯಮನ ಸ್ವರೂಪದಲ್ಲಿ ಒಬ್ಬ ರಾಕ್ಷಸನನ್ನು ಅಲ್ಲಿಗೆ ಕಳಿಸ್ತಾನೆ. ಆ ರಾಕ್ಷಸ ಬಾಗಿಲ ಬಳಿ ನಿಂತು, ನಡಿ, ನಿನ್ನ ಸಮಯವಾಯಿತು, ನನ್ನ ಬಳಿ ಬಾ ಅಂತ ಹೇಳಿ ಅವನನ್ನು ಕ್ರೂರ ದೃಷ್ಟಿಯಿಂದ ನೋಡ್ತಾ, ಬಾ, ನಿನ್ನ ಹೊರಡುವ ಸಮಯವಾಯಿತು, ಅದಕ್ಕೋಸ್ಕರ ನಾನು ನಿನ್ನನ್ನು ಕರ್ಕೊಂಡು ಹೋಗಕ್ಕೆ ಬಂದಿದ್ದೀನಿ ಅಂತ ಹೇಳಿ ಆ ಶಿಷ್ಯನಿಗೆ ಹೇಳ್ತಾನೆ. ಆಗ ಶಿಷ್ಯ ಮತ್ತಷ್ಟು ಆತ್ಮವಿಶ್ವಾಸದ ಧೈರ್ಯದಿಂದ ಗುರುವಿನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾ, ನೀನು ಕಾಲವೇ ಆಗಿರು, ಯಾರೇ ಆಗಿರು, ಖಂಡಿತ ನಾನು ನನ್ನ ಗುರುವಿನ ಮಾತನ್ನು ಬಿಟ್ಟು, ಅಂದರೆ ಅವ್ರು ಕೊಟ್ಟ ವಚನವನ್ನು ಮರೆತು ನಾನು ಯಾವತ್ತಿಗೂ ಕೂಡ ಬರೋದಿಲ್ಲ ಅಂತ ಹೇಳ್ತಾನೆ. ನಾನು ಸಾಯಲಿಕ್ಕೆ ಸಿದ್ಧನಿದ್ದೀನಿ, ಸಂತೋಷವಾಗಿ ನನ್ನ ಪ್ರಾಣವನ್ನು ತ್ಯಾಗ ಮಾಡ್ತೀನಿ, ಆದರೆ ನನ್ನ ಗುರುವಿನ ಚರಣದಲ್ಲೇ ನಾನು ಸಾಯಲಿಕ್ಕೆ ಇಷ್ಟಪಡ್ತೀನಿ. ನೀವೇ ಒಳಗೆ ಬಂದು ನನ್ನನ್ನು ಇಲ್ಲಿಂದ ಕರ್ಕೊಂಡೋಗಿ ನನ್ನ ಪ್ರಾಣ ಹರಣ ಮಾಡಿ ಅಂತ ಹೇಳಿ ಆ ಭಕ್ತ ಹೇಳ್ತಾನೆ. ಹೀಗೆ ಆ ರಾಕ್ಷಸನು ಎಷ್ಟೇ ಗದರಿಸಿದ್ರು, ಗರ್ಜಿಸಿದ್ರು, ಆ ಶಿಷ್ಯ ಒಂದು ಕ್ಷಣ ಕೂಡ ಬಾಬಾರವರ ಪಾದಗಳನ್ನು ಬಿಟ್ಟು ಅಲುಗಾಡೋದಿಲ್ಲ. ಗುರು ಸೇವೆ ಮಾಡ್ತಾ, ಅವರ ನಾಮಸ್ಮರಣೆ ಮಾಡ್ತಾ ಅವರ ಪಾದವನ್ನು ಒತ್ತುತ್ತಾ ಇರ್ತಾನೆ. ದಾರಿಗೆ ಸುಂಕವಿಲ್ಲ ಅನ್ನೋ ಹಾಗೆ ಆ ರಾಕ್ಷಸನು ಕೂಡ ಮರಳಿ ಹೋಗ್ತಾನೆ. ಆಗ
ಪಕ್ಷಿಗಳ ಕಲರವ ನಿಧಾನವಾಗಿ ಕೇಳಲಿಕ್ಕೆ ಶುರುವಾಗುತ್ತೆ. ಕತ್ತಲೆಯನ್ನು ಸೀಳಿಕೊಂಡು ಸೂರ್ಯನ ಬೆಳಕು ನಿಧಾನವಾಗಿ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ಸೂರ್ಯ ಈ ಜಗತ್ತನ್ನು ಬೆಳಗಲಿಕ್ಕೆ ಶುರು ಮಾಡಿರ್ತಾನೆ. ಆಗ ನಿಧಾನವಾಗಿ ಬಾಬಾ ಕಣ್ಬಿಡ್ತಾ ಎತ್ಕೊಳ್ತು, ಅರೆ ಮಗು, ನಿನ್ನೆ ರಾತ್ರಿ ನೀನು ಸಾಯ್ಬೇಕಾಗಿತ್ತಲ್ಲ, ಇಷ್ಟೊತ್ತಾದರೂ ಜೀವಂತವಾಗಿ ಕುಳಿತಿದ್ಯಾ ಅಂತ ಬಾಬಾ ಮುಗುಳ್ನಗ್ತಾ ಶಿಷ್ಯನನ್ನು ಕೇಳ್ತಾರೆ. ಶಿಷ್ಯನಿಗೆ ಆಗ ಅದು ಮನವರಿಕೆ ಆಗುತ್ತೆ. ಹೌದಲ್ವಾ, ನಾನು ನಿನ್ನೆ ರಾತ್ರಿ ಸಾಯಬೇಕಾಗಿತ್ತು, ಯಾಕೆ ಸಾಯಲಿಲ್ಲ? ಹಾಗೆ ರಾತ್ರಿ ನಡೆದ ಎಲ್ಲ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾನೆ. ಹಾಗೆ ಬಾಬಾರವರು ಅವನ ಬಳಿ 3 ಸಾರಿ ವಚನವನ್ನು ತಗೊಂಡಿರ್ತಾರೆ. ಯಾವುದೇ ಕಾರಣಕ್ಕೂ ನೀನು ನನ್ನ ಪಾದಗಳನ್ನು ಬಿಟ್ಟು ಕೊಂಚವೂ ಅಲುಗಾಡಬಾರ್ದು ಅಂತೇಳಿ. ಇದು ಗುರುವಿನ ಮಹಿಮೆ. ಬಾಬಾರವರೇ ನನ್ನನ್ನು ರಕ್ಷಣೆ ಮಾಡಿದ್ದಾರೆ ಅಂತೇಳಿ ಅವನಿಗೆ ಅರಿವಾಗುತ್ತೆ. ನಾನು ನನ್ನ ಗುರುವಿನ ಚರಣದಲ್ಲಿ ಇದ್ದಿದ್ದರಿಂದಲೇ ಆ ಒಂದು ಮಾಂತ್ರಿಕನ ಶಾಪ ಈಡೇರಲಿಲ್ಲ ಅಂತ ಹೇಳಿ ಅವನಿಗೆ ತುಂಬ ಖುಷಿಯಾಗತ್ತೆ. ಪಶ್ಚಾತ್ತಾಪದ ಕಣ್ಣೀರು ಕೂಡ ಹಾಕ್ತಾನೆ. ನನ್ನ ಗುರುವಿನ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಸಂದೇಹ ಪಟ್ಬಿಟ್ಟೆ ಅನ್ನೋ ರೀತಿಯಲ್ಲಿ ಅವರವರ ಪಾದಗಳ ಮೇಲೆ ಬಿದ್ದು ಅಳ್ಳಿಕೆ ಶುರು ಮಾಡ್ತಾನೆ. ಹಾಗೆ ಪದೇ ಪದೇ ಕೂಗಿ ಹೇಳ್ತಾನೆ, ಬಾಬಾ, ನಿಮ್ಮಂತಹ ಸದ್ಗುರು ಸಂತರ ಆಶೀರ್ವಾದದ ಕೈಗಳು ನನ್ನ ತಲೆ ಮೇಲಿದೆ ಅಂದರೆ ಯಾವ ರೀತಿಯ ಕಾಲನೂ ಕೂಡ ನನ್ನನ್ನೇನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಅವನು ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸ್ತಾನೆ. ಸ್ನೇಹಿತರೆ, ಒಬ್ಬರು ಮೊನ್ನೆ ನನಗೆ ಒಂದು ಕಮೆಂಟ್ ಮಾಡಿದರು, ಬಾಬಾ ಸಂತರಂತೆ, ಗುರುಗಳಲ್ಲಂತೆ, ಅವರನ್ನು ಪೂಜೆ ಮಾಡಬಾರ್ದಂತೆ, ಅವರ ಮೂರ್ತಿಯನ್ನು ಫೋಟೋವನ್ನು ಮನೆಯಲ್ಲಿ ಇಡಬಾರ್ದಂತೆ, ರಾಘವೇಂದ್ರ ಸ್ವಾಮಿಯನ್ನು ಪೂಜಿಸ್ಬೇಕಂತೆ, ನಾರಾಯಣನ ಪೂಜಿಸ್ಬೇಕಂತೆ, ಶಿವನನ್ನು ಪೂಜಿಸ್ಬೇಕಂತೆ ಯಾರೋ ನನಗೆ ಹೇಳಿದರು ಅಂತ ಹೇಳಿದರು. ಸ್ನೇಹಿತರೆ, ನಾರಾಯಣ, ಶಿವ, ಬ್ರಹ್ಮ, ಪ್ರಕೃತಿ, ಬ್ರಹ್ಮಾಂಡದ ಶಕ್ತಿ ಎಲ್ಲವೂ ಗುರುವಾಗಿದ್ದಾರೆ. ಭಗವಂತನಿಗಿಂತ ಒಂದು ಹೆಚ್ಚು ಅಂದರೆ ಅದು ಗುರು ಕೃಪೆ ಮಾತ್ರ. ಹಾಗಾಗಿ ಸಂತ ಸದ್ಗುರುವಿನಲ್ಲಿ ಪೂರ್ಣ ರೂಪದಲ್ಲಿ ನೀವು ಯಾವ ವಿಶ್ವಾಸವಿಟ್ಟು ಶರಣಾಗ್ತಿರೋ ಅಷ್ಟೇ ನಿಮಗೆ ನಿಮ್ಮ ಜೀವನದ ತುಂಬ ಪರಿವರ್ತನೆಗಳು, ಉದ್ಧಾರ, ಬೆಳವಣಿಗೆ, ಹಾಗೆ ಮಾರ್ಗದರ್ಶನ, ಕರ್ಮ ಕಳೆದುಕೊಳ್ಳುವುದು, ಹಾಗೆ ಒಳ್ಳೆಯದನ್ನು ಕೂಡಿಕೊಳ್ಳೋದು ಎಲ್ಲದೂ ಸಿಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಪೂರ್ಣ ಸಂತ ಸದ್ಗುರುವಿನಲ್ಲಿ ಎಂಥ ಶಕ್ತಿ ಇರುತ್ತೆ ಅಂದರೆ ಮೃತ್ಯುವಿನ ನಿಯಮ ಕೂಡ ಅವರ ವಿರುದ್ಧ ನಿಲ್ಲಲು ಸಾಧ್ಯವಿಲ್ಲ. ಭಗವಂತನೂ ಕೂಡ ಇದರಲ್ಲಿ ಹಸ್ತಕ್ಷೇಪ ಮಾಡಲು ಸಾಧ್ಯವಿಲ್ಲ. ಅಂದರೆ ಸದ್ಗುರು ದಯೆಯ ಕರುಣೆಯ ಸಾಗರವಾಗಿದ್ದಾರೆ. ಯಾವುದೇ ಶಿಷ್ಯನು ಭಕ್ತನು ತನ್ನ ಗುರುವಿನ ಆಜ್ಞೆಯನ್ನು ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ನೋಡ್ತಾನೋ ಅಂದರೆ ಪಾಲಿಸ್ತಾನೋ ಅವರ ಶರಣದಲ್ಲಿ ಆತ ಸುರಕ್ಷಿತನಾಗಿರ್ತಾನೆ ಸಂಪೂರ್ಣವಾಗಿ. ಅವನನ್ನು ಮುಟ್ಟಲು ಮೃತ್ಯುವಿನ ದೇವತೆ ಯಮನು ಕೂಡ ಒಮ್ಮೆ ಯೋಚಿಸ್ತಾರಂತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಗುರು ಕರುಣೆ, ಮಹಿಮೆ, ದಯೆ ಎಷ್ಟರ ಮಟ್ಟಿಗೆ ತನ್ನ ಭಕ್ತನ ಮೇಲೆ ಕೃಪೆಯ ರೂಪದಲ್ಲಿ ಹರಿತಾನೆ ಇರುತ್ತೆ ಅಂತೇಳಿ ಅರ್ಥ ಮಾಡ್ಕೊಳ್ಳಿ. ಗುರುವಿಗೆ ಯಾವುದೇ ರೀತಿ ಒಂದು ಮೋಹ ಇಲ್ಲ. ಯಾರು ಅವರ ಶರಣದಲ್ಲಿ ನಂಬಿಕೆ ಇಟ್ಟು ಹೋಗ್ತಾರೋ ಅವರ ಉದ್ಧಾರವೇ ಅವರ ಕರ್ತವ್ಯವಾಗಿರುತ್ತೆ. ಇಲ್ಲಿ ಭೇದ ಭಾವ ಮಾಡಬೇಡಿ, ಅವರನ್ನು ಪೂಜೆ ಮಾಡಬೇಕು, ಇವರನ್ನು ಪೂಜೆ ಮಾಡಬೇಕು. ನಂಬಿ ನೀವು ಒಬ್ಬ ಗುರುವನ್ನು ಆರಾಧನೆ ಮಾಡ್ತಾ ಇದ್ದೀರಾ ಅಂದರೆ ಅದು ರಾಘವೇಂದ್ರ ಸ್ವಾಮಿನೇ ಆಗಲಿ, ಬಾಬಾರವರನ್ನೇ ಆಗಲಿ, ಯಾರನ್ನೇ ಆಗಲಿ, ಅಲ್ಲಿ ದೃಢವಾದ ನಂಬಿಕೆ, ವಿಶ್ವಾಸ ಇಟ್ಕೊಳ್ಳಿ ಅಷ್ಟೇ. ಅದನ್ನು ಅವ್ರು ಯಾರೋ ಹೇಳಿದರು, ಇವ್ರು ಯಾರೋ ಹೇಳಿದರು ಅಂಥೇಳಿ ಸಂದೇಹದಿಂದ ಬದಲಾಯಿಸಬೇಡಿ. ಹಾಗೆ ನೀವು ನಂಬಿದ ಗುರುವಿನಲ್ಲಿ ನಿಮಗೆ ಏನಾದರೂ ಪರಿವರ್ತನೆ ಸಿಗಲಿಲ್ಲ, ನೀವು ಅಂದ್ಕೊಂಡಿದ್ದು ದೊರಕಲಿಲ್ಲ, ಸಮಯಕ್ಕೆ ಸರಿಯಾಗಿ ನಿಮ್ಮ ಕೆಲಸ ಆಗಲಿಲ್ಲ ಅಂದರೆ ಅಲ್ಲಿ ಏನೋ ಒಂದು ಕಾರಣ ಇರುತ್ತೆ. ಒಳಗಿಂದ ಒಳಗೆ ಅವರು ನಿಮ್ಮ ಭಕ್ತಿಗೆ ಅನುಸಾರವಾಗಿ, ಶ್ರದ್ಧೆಗೆ ಅನುಸಾರವಾಗಿ, ಪ್ರಾಮಾಣಿಕ ಪ್ರಯತ್ನಕ್ಕೆ ಅನುಸಾರವಾಗಿ ಒಂದು ಒಳ್ಳೆಯ ಯೋಜನೆಯ ಸಿದ್ಧತೆಯಂತೂ ಮಾಡಿರ್ತಾರೆ. ನಿಮಗೆ ಅಷ್ಟರೊಳಗೆ ಸಂದೇಹ ಮೂಡಿ ಮತ್ತೆ ಈ ಗುರುವನ್ನು ಬದಲಾಯಿಸಿ ಮತ್ತೊಂದು ಗುರುವಿನ ಶರಣದಲ್ಲಿ ಹೋದರೂ ಇದೇ ರೀತಿಯ ಪರೀಕ್ಷೆಗಳನ್ನು ನೀವು ಎದುರಿಸಲೇಬೇಕಾಗತ್ತೆ. ಯಾಕಂದರೆ ಅವರು ಗುರುವಾಗಿದ್ದಾರೆ. ಪರೀಕ್ಷೆಯನ್ನು ಕೊಟ್ಟ ನಂತರವೇ, ಅಂದರೆ ತನ್ನ ಶಿಷ್ಯನನ್ನು ಕೆಲವು ಪರೀಕ್ಷೆಗಳಿಗೆ ಗುರುಪಡಿಸಿದ ನಂತರವೇ ಅವರು ಅವನನ್ನು ಆಶೀರ್ವದಿಸೋದು, ಹರಿಸೋದು, ಅವನಿಗೆ ಬೇಕಾದದ್ದೆಲ್ಲವನ್ನು ಕೊಡೋದು. ಈ ರೀತಿಯಾಗಿ ಅಂದರೆ ಯಾರು ಅವರಲ್ಲಿ ದೃಢವಾದ ನಂಬಿಕೆ, ವಿಶ್ವಾಸ ಇಟ್ಟಿರ್ತಾರೋ ಅವರ ಸಂಪೂರ್ಣ ಭಾರವನ್ನು ನಾನು ಭರಿಸ್ತೀನಿ ಅಂತೇಳಿ ಬಾಬಾರವರು ತಮ್ಮ 11 ವಚನಗಳಲ್ಲಿ ನುಡಿದಿದ್ದಾರೆ. ಆ 11 ವಚನಗಳ ಆಧಾರದ ಮೇಲೆಯೇ ಶಿರಡಿ ಇಂದಿಗೂ ತುಂಬಿ ತುಳುಕ್ತಾ ಇದೆ. ಸಂತಾನ ಇಲ್ಲದವರಿಗೆ ಸಂತಾನ ಆಗಿದೆ, ಮದುವೆ ಬೇಕು ಅಂದವರಿಗೆ ಮದುವೆ ಆಗಿದೆ, ಹಾಗೆ ಜೀವನವೇ ಬೇಡ, ನನಗೆ ಇದೇ ರೀತಿ ನಾನು ಜೀವನ ಸಾಗಿಸಬೇಕು ಅಂದವರಿಗೆ ಆ ರೀತಿ ಕೂಡ ಆಶೀರ್ವಾದ ಮಾಡಿದ್ದಾರೆ. ಒಟ್ಟಾರೆಯಾಗಿ ತನ್ನ ಭಕ್ತರು ನೆಮ್ಮದಿ, ಶಾಂತಿ ಯಾವುದರಲ್ಲಿ ಕಂಡುಕೊಳ್ತಾರೋ ಅದನ್ನು ಅವರಿಗೆ ನೀಡಿ ಅವರ ಜೀವನಕ್ಕೆ ಒಂದು ನೆಲೆಯನ್ನು ಕೊಟ್ಟಿದ್ದಾರೆ. ಅಂತಹ ದಯಾಮಯ, ಕರುಣಾಮಯ, ಪ್ರೇಮಮಯಿ ನನ್ನ ಸಾಯಿಯಾಗಿದ್ದಾರೆ, ನಿಮ್ಮೆಲ್ಲರ ಸಾಯಿಯಾಗಿದ್ದಾರೆ. ಹಾಗಾಗಿ ಒಮ್ಮೆ ಅವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದರೆ ಕದಲ್ಬೇಡಿ. ಇಲ್ಲಿಂದ ಕಳ್ಕೊಳ್ಳೋದು ನೀವೇ ಏನಾದರೂ. ಯಾಕಂದರೆ ಬಾಬಾ ನೀವು ಅವರಲ್ಲಿ ಶರಣಾದ ಮೇಲೆ ಅವರು ನಿಮ್ಮನ್ನು ನಂಬಿದ್ದಾರೆ. ನೀವು ಅವರನ್ನು ಯಾವ ರೀತಿ ನಂಬ್ತಿರೋ ಬಿಡ್ತಿರೋ ಅದನ್ನು ಅವರು ಅಳೆಯೋದಿಲ್ಲ, ತೂಗೋದಿಲ್ಲ. ನಂಬಿ ನನ್ನ ಶರಣದಲ್ಲಿ ನನ್ನ ಭಕ್ತ ಬಂದಿದ್ದಾನೆ, ಅವನ ಉದ್ಧಾರವೇ ನನ್ನ ಕರ್ತವ್ಯ ಅನ್ನೋ ರೀತಿಲಿ ಅವರು ನಿಮ್ಮ ಜೀವನದಲ್ಲಿ ಏನು
ಕೆಟ್ಟ ಕರ್ಮ ಇದೆಯೋ ಒಳ್ಳೆಯದಿದೆಯೋ ಅದನ್ನು ಹೇಗೆ ಪಡ್ಕೊಳ್ಬೇಕು, ಕೆಟ್ಟದನ್ನು ಹೇಗೆ ಕಳ್ಕೊಳ್ಬೇಕೋ ಅದರ ಯೋಜನೆಯನ್ನು ಸಿದ್ಧಪಡಿಸ್ತಾ ಇರ್ತಾರೆ. ಸ್ವಲ್ಪ ತಡವಾಗ್ಬೋದು, ಆದರೆ ಖಂಡಿತ ಸ್ಥಿರವಾದದ್ದನ್ನು, ಶಾಶ್ವತ ಸುಖ ಶಾಂತಿ ನೆಮ್ಮದಿಯನ್ನು ಬಾಬಾ ಕೊಡ್ತಾರೆ. ಅದೂ ಕೂಡ ನಿಮಗೆ ಕೆಲವು ಪಾಠಗಳನ್ನು ಕಲಿಸ್ತಾ, ಕೆಲವು ವಿಚಾರಗಳನ್ನು ನಿಮ್ಮಿಂದ ದೂರ ಮಾಡ್ತಾ, ಯಾವುದು ನಿಮ್ಮ ಬಳಿ ಇರಬೇಕು, ಯಾವುದು ನಿಮ್ಮ ಬಳಿ ಇರಬಾರ್ದು, ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನು ಮಾರ್ಗದರ್ಶನ ಮಾಡ್ತಾ ಮಾಡ್ತಾ ಅಂದರೆ ಕಲ್ಲಾಗಿರುವ ನಿಮ್ಮನ್ನು ಒಂದು ಶಿಲೆಯಾಗಿ ಪರಿವರ್ತಿಸಿ ನಿಮಗೇನು ಬೇಕು ಅಂದರೆ ಆ ರೀತಿ ಒಂದು ರೂಪವನ್ನು ಕೊಟ್ಟು ಆ ಜೀವನಕ್ಕೆ ಏನು ಬೇಕೋ, ಆ ಭವಿಷ್ಯಕ್ಕೆ ಏನು ಬೇಕೋ ಅದನ್ನು ಸುಂದರವಾಗಿ ರೂಪಿಸಿಕೊಡುವುದಂತೂ ಸತ್ಯ. ಇದಕ್ಕೆ ಸಾಕ್ಷಿ ನನ್ನ ಜೀವನವೇ ಆಗಿದೆ ಸ್ನೇಹಿತರೆ. ಸಂತ ಸದ್ಗುರುವಿನ ಮಹಿಮೆ ಬಹಳ ಅಪಾರವಾಗಿರುತ್ತೆ. ಹಾಗಾಗಿ ತಾನೇ ರಾಮ ಕೃಷ್ಣರು ಕೂಡ ಗುರುವಿನ ಮುಖೇನನೇ ಅಂದರೆ ಗುರುವಿಗೆ ಶಿಷ್ಯರಾಗುವ ಮೂಲಕ ಈ ಜಗತ್ತಿಗೆ ಒಂದು ಸಂದೇಶವನ್ನು ಸಾರಿದರೆ. ದೇವರಿಗಿಂತ ದೊಡ್ಡ ಶಕ್ತಿ ಗುರು ಶಕ್ತಿ ಅಂತೇಳಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಬಾಬಾರವರಲ್ಲೇ ದುರ್ಗೆ ಇದ್ದಾಳೆ, ರಾಮ ಇದ್ದಾನೆ, ಕೃಷ್ಣ ಇದ್ದಾನೆ, 10 ಹಲವು ರೂಪಗಳಲ್ಲೂ ಕೂಡ ನೀವು ಬಾಬಾರವರನ್ನು ಕಾಣ್ಬೋದು. ಇದೇ ರೀತಿ ಬ್ರಾಹ್ಮಣರು ಕೂಡ ಬಾಬಾರವರನ್ನ ತುಚ್ಛ ಭಾವದಿಂದ ಕಂಡಂಥ ಸಂದರ್ಭದಲ್ಲಿ ರಾಮನ ರೂಪದಲ್ಲಿ, ಅವರು ಇಚ್ಛಿಸುವ ಕೃಷ್ಣನ ರೂಪದಲ್ಲಿ, ಅವರು ಯಾವ ದೇವರನ್ನು ಆರಾಧನೆ ಮಾಡ್ತಿದ್ರೋ ಆ ರೂಪದಲ್ಲಿ ಬಾಬಾರವರು ಅವರಿಗೆ ದರ್ಶನ ಕೊಟ್ಟ ಮೇಲೆಯೇ ಅವರು ಬಾಬಾರವರನ್ನು ಅರಸಿ ಅದೇ ಶಿರಡಿಯಲ್ಲಿ ತಮ್ಮ ಊರು ನೆಲೆಯನ್ನು ಬಿಟ್ಟು ಬಂದು ಅವರು ಶಿರಡಿಯಲ್ಲಿ ಬಾಬಾರವರನ್ನು ಪೂಜಿಸ್ತಾ, ನನ್ನ ನಿಜವಾದ ದೇವರು ಇಲ್ಲೇ ಇದ್ದಾರೆ, ನಾನು ಅಲ್ಯಾಕಿರಬೇಕು ಅಂತೇಳಿ ಸ್ಥಳ ಬದಲಾವಣೆ ಮಾಡಿಕೊಂಡು ಶಿರಡಿಯಲ್ಲೇ ವಾಸ ಮಾಡ್ತಾ ಅವರ ಸೇವೆ ಮಾಡ್ತಾ ಅವರ ಜೊತೆನೇ ಅವರು ಇಂದಿಗೂ ಕೂಡ ವಂಶ ಪಾರಂಪರ್ಯವಾಗಿ ಅವರ ಹೆಸರೊಂದಿಗೆ ತಮ್ಮ ಮನೆತನದ ಹೆಸರನ್ನು ಸೇರಿಸ್ಕೊಂಡು ಜೀವಿಸ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಅವರಲ್ಲಿ ಏನು ಕಂಡಿದ್ರು ಅಂತ ಹೇಳಿ ಅಲ್ವಾ. ಇವು ಮಸೀದಿ, ನಾನಿಲ್ಲಿ ಒಳಗೆ ಬರೋದಿಲ್ಲಪ್ಪ, ನೀವು ಒಳಗೆ ಹೋಗಿ ಬನ್ನಿ ಅಂದವರಿಗೆ ಬಾಬಾ ದೂರದಿಂದಲೇ ಅವರ ಇಷ್ಟ ದೇವರಾದ ರಾಮನ ಅವತಾರವನ್ನು ತಾಳಿ ತೋರಿಸಿದರು. ಆಗ ಅವರ ಹೆಜ್ಜೆಗಳು ಆ ಹೊಸಿಲನ್ನು ದಾಟಿ ಯಾವುದು ಮಸೀದಿ ಅಂತ ಹೇಳಿದರು, ಅದೇ ನನ್ನ ರಾಮನ ವಾಸ, ಅದೇ ನನ್ನ ಕೃಷ್ಣನ ವಾಸ, ಸಾಯಿಯಲ್ಲೇ ನನ್ನ ರಾಮ ಇದ್ದಾರೆ, ಕೃಷ್ಣ ಇದ್ದಾರೆ ಅಂತ ಹೇಳಿ ಅವರನ್ನು ಒಪ್ಕೊಂಡಿದ್ದು ಜೀವನದಲ್ಲಿ ಒಂದು ನೆಮ್ಮದಿಯ ಮೋಕ್ಷವನ್ನು ಪಡ್ಕೊಂಡಿದ್ದು. ಅರ್ಥ ಮಾಡ್ಕೊಳ್ಳಿ. ಯಾರೋ ಏನೋ ಹೇಳ್ತಾರೆ ಅಂತ ಹೇಳಿ ನೀವಿಟ್ಟ ನಂಬಿಕೆಯನ್ನು ನೀವೆಲ್ಲಾದರೂ ಸ್ವಲ್ಪ ಸಂದೇಹಕ್ಕೆ ಒಳಪಡಿಸಿದರೆ ಇಲ್ಲಿ ಈ ಶಿಷ್ಯ ನಂಬಿಕೆ ಇಟ್ಟು ಗೆದ್ದ, ನೀವು ನಂಬಿಕೆ ಕಳ್ಕೊಂಡು ಸೋಲಬಾರ್ದು ಅಲ್ವಾ. ಹಾಗಾಗಿ ನಾನು ಈ ಮಾಹಿತಿಯನ್ನು ಮತ್ತೊಮ್ಮೆ ಈ ಕಥೆಯ ಮೂಲಕ ತಿಳಿಸಿದ್ದೀನಿ. ಈ ಹಿಂದೆ ಗುರುಪೂರ್ಣಿಮೆಯ ದಿನ ನಾನು ಈ ಕಥೆಯನ್ನು ಹೇಳಿದ್ದೆ, ಮತ್ತೆ ಈ ಕಥೆಯನ್ನು ರಿಪೀಟ್ ಮಾಡಿ ನಿಮಗೆ ಹೇಳಿದ್ದೀನಿ. ಇಷ್ಟ ಆಗಿದೆ ಅಂದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಗುರುವಿನ ಶಕ್ತಿ ಮಹಿಮೆಯನ್ನು ಅರ್ಥ ಮಾಡ್ಕೊಳ್ಳಿ. ದಯೆ ಕರುಣೆ ಪ್ರೇಮದ ಸಾಗರ ಸಾಯಿಯಾಗಿದ್ದಾರೆ. ಅವರ 11 ವಚನಗಳು ಇಂದಿಗೂ ಕೂಡ ಜನರ ಮನಸ್ಸಿನಲ್ಲಿ ಜೀವಂತ ಉಪಸ್ಥಿತಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಾಗಾಗಿ ಶಿರಡಿ ತುಂಬಿ ತುಳುಕ್ತಾ ಇದೆ. ಬಾಬಾರವರು ಒಂದೇ ಸೀಮಿತಕ್ಕೆ, ಮತಕ್ಕೆ, ಕುಲಕ್ಕೆ, ಹಾಗೆ ಯಾವುದೇ ಒಂದು ಮಠಕ್ಕೆ ಅವರು ಸೀಮಿತವಾಗಿಲ್ಲ. ಅವರು ವಿಶ್ವಗುರು, ಎಲ್ಲರಿಗೂ ಅಂದರೆ ಸ್ಥಾನ ಇದೆ ಅವರ ಶರಣದಲ್ಲಿ. ಬಡವ ಬಲ್ಲಿದ ಜಾತಿ ಭೇದ ಯಾವುದೂ ಇಲ್ಲ. ಒಬ್ಬ ಮುಸ್ಲಿಂ ಕೂಡ ಕೈ ಮುಗಿಬೋದು, ಒಬ್ಬ ಬ್ರಾಹ್ಮಣ ಕೂಡ ಕೈ ಮುಗಿಬೋದು, ಒಬ್ಬ ಭಿಕ್ಷುಕ, ಒಬ್ಬ ರಾಜ, ಯಾವುದೇ ಜಾತಿ ಮತ ಯಾವುದೂ ಇಲ್ಲ ಅವರಲ್ಲಿ. ಅಂದರೆ ಅವರು ಸರ್ವ ಮತ ವ್ಯಾಪಿಯಾಗಿದ್ದಾರೆ. ಅಂದರೆ ಅವರ ಒಂದು ವಾಕ್ಯವೂ ಕೂಡ ಹಾಗೆ ಇದೆ ಅಲ್ವಾ, ಸಬ್ಕಾ ಮಾದಿ ಏಕ್ ಹೈ, ಅಂದರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ. ನೀವು ಪೂಜಿಸುವ ರೂಪಗಳು ಬೇರೆ ಬೇರೆ ಆಗಿದ್ದಾವೆ ನಿಮ್ಮ ನಿಮ್ಮ ನಂಬಿಕೆಗೆ ಅನುಸಾರವಾಗಿ, ಆದರೆ ಮೂಲ ಶಕ್ತಿ ಒಂದೇ, ಅದು ಬ್ರಹ್ಮಾಂಡದ ಶಕ್ತಿ. ಬ್ರಹ್ಮಾಂಡದ ಒಂದು ಕಣ ನೀನಾಗಿದೆಯಾ ಅನ್ನೋ ರೀತಿಯಲ್ಲಿ ಬಾಬಾ ಈ ಜಗಕ್ಕೆ ಒಂದು ಸಂದೇಶವನ್ನು ಸಾರಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡು ನೀವು ಬಾಬಾರವರನ್ನು ಪೂಜಿಸಬೇಕೋ ಇಲ್ಲ ಬೇಡವೋ ನಂಬಬೇಕೋ ಅದರ ಆಧಾರದ ಮೇಲೆ ನಿಮಗಿಷ್ಟ ಇದ್ದರೆ ಮುಂದುವರಿರಿ, ಇಲ್ಲ ಅಂದರೆ ಬಾಬಾರವರನ್ನು ನಂಬಿದ ಮೇಲೂ ಕೂಡ ನೀವು ಸಂದೇಹಪಟ್ಟು ಅವ್ರು ಹಾಗೆ ಹೇಳಿದರು ಈಗ ಹೇಳಿದರು ಅಂತ ಹೇಳಿ ಯೋಚಿಸ್ತಾ ಇದ್ದೀರಾ, ಇನ್ನೂ ಸಂಶಯದಿಂದ ಅವರನ್ನು ನೋಡ್ತಾ ಇದ್ದೀರಾ ಅಂದರೆ ಅವರನ್ನು ಪೂಜಿಸದೇ ಇರೋದೇ ತುಂಬ ಒಳ್ಳೆಯದು. ನಿಮಗಿಷ್ಟ ಯಾವ ದೇವರೋ ಅವರಲ್ಲಿ ನೀವು ಒಂದು ಶ್ರದ್ಧೆ ಭಕ್ತಿಯನ್ನು ಇಟ್ಟು ಮುಂದುವರಿರಿ. ಬಾಬಾರವರನ್ನು ಬಿಟ್ಟುಬಿಡಿ. ಅವರು ಯಾವಾಗಲೂ ನಮ್ಮಂಥವರಿಗೆ ಅಂದರೆ ಅವರನ್ನು ಯಾರು ಭಕ್ತಿಯಿಂದ ನಂಬ್ತಾರೋ ಅವರಿಗೆ ಯಾವತ್ತಿಗೂ ಕೂಡ ಅವರು ಸ್ಥಿರವಾಗಿ ಇದ್ದಾರೆ. ನಾವು ಯಾವ ದೇವರನ್ನು ಕಾಣಬೇಕೋ ಅವರಲ್ಲೇ ಅದನ್ನು ನಮಗೆ ತೋರಿಸ್ತಾ ಇದ್ದಾರೆ. ನಾವು ಅವರಲ್ಲಿ ಪೂರ್ಣವಾಗಿ ಆ ಪೂರ್ಣ ಸಂತ ಸದ್ಗುರುವಿನಲ್ಲಿ ಲೀನವಾಗಿದ್ದೀವಿ. ಹಾಗಾಗಿ ಸಾಯಿಯ ಬಗ್ಗೆ ಇನ್ನೊಮ್ಮೆ ಯಾರೂ ಕೂಡ ಆ ರೀತಿ ಮಾತನಾಡಬೇಡಿ. ಯಾರ್ಯಾರೋ ಏನೇನೋ ಹೇಳ್ಬೋದು, ಆದರೆ ಅವರು ನಿಮ್ಮ ಸಮಸ್ಯೆಗೆ ಪರಿಹಾರ ತಂದುಕೊಡೋದಿಲ್ಲ. ನೀವು ನಂಬಿದ ಗುರುವು ನಿಮ್ಮನ್ನು ರಕ್ಷಿಸ್ತಾರೆ. ಈ ದಾರಿಯನ್ನು ಹಿಡಿದು ಕಷ್ಟಪಟ್ಟು ಸಾಕ್ತಾ ಇರ್ತೀರ. ಅಂಥ ಸಮಯದಲ್ಲಿ ದಾರಿ ತಪ್ಪಿಸ್ಲಿಕ್ಕೆ ಸಾವಿರಾರು ಜನ ಬರ್ತಾರೆ. ಆದರೆ ದಾರಿ ತೋರಿಸ್ತಾ ಇರುವ ಆ ಗುರುವಿನ ಚರಣವನ್ನು ಬಿಟ್ಟು ಹೋಗೋ ಮಾತೇ ಆಡಬೇಡಿ ಸ್ನೇಹಿತರೆ. ಇದನ್ನು ನಾನು ವಿನಂತಿ ಅಂತ ಹೇಳಿ ಅಂದ್ಕೊಳ್ಳಿ.
ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಲ್ವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.